ಪ್ರೇಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ದಿವಸದ ಸತ್ಯವೇದದ ವಾಕ್ಯ ಭಾಗವು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 5-6 ವಚನವನ್ನು ಓದಿ ಕೇಳುವ. ಆತನು ನಿಮಗೇನು ಹೇಳುವನೋ ಅದನ್ನು ಮಾಡಿರಿ ಅಂದಳು ಎಂಬುವಂಥದ್ದು. ಪ್ರಿಯ ದೇವಜನರೇ, ಈ ಯೋಹಾನ ಬರೆದ ಸುವಾರ್ತೆಯು ಸತ್ಯವೇದದಲ್ಲಿ ಕ್ರಮಾಂಕದ ಪ್ರಕಾರ ನೋಡುವುದಾದರೆ 43ನೇ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ 4ನೇ ಪುಸ್ತಕ. ಇದರಲ್ಲಿ 21 ಅಧ್ಯಾಯಗಳನ್ನು ಅಡಕವಾಗಿದ್ದು 878 ವಚನವನ್ನು ಹೊಂದಿದೆ. ಇದನ್ನು ಕ್ರಿಸ್ತ ಶಕ 90ರಲ್ಲಿ ಎಫೆಸದಲ್ಲಿ ರಚಿಸಲ್ಪಟ್ಟಿತ್ತು. ಈ ಪುಸ್ತಕ ಬರೆದ ಗ್ರಂಥಕರ್ತರು ಯಾರಂದರೆ ಯೇಸುವಿನ ಶಿಷ್ಯನಾದಂಥ ಯೋಹಾನನು ಬರೆಯುತ್ತಾನೆ. ದೇವರ ಆತ್ಮನ ಬಲದಿಂದ ರಚನೆ ಮಾಡ್ತಾನೆ. 3.5 ವರ್ಷಗಳ ಕಾಲ ಯೇಸುಸ್ವಾಮಿಯೊಂದಿಗೆ ಜೀವಿಸಿದ, ನಡೆದಾಡಿದ ಆತನ ಅನುಭವಗಳನ್ನು ದೇವರ ಆತ್ಮನ ಬಲದಿಂದ ಇಲ್ಲಿ ಪ್ರಸ್ತಾಪ ಮಾಡುವುದನ್ನು ನಾವು ಕಾಣುತ್ತೇವೆ. ಈ ಯೋಹಾನ ಬರೆದ ಸುವಾರ್ತೆಯನ್ನು 4 ಭಾಗವಾಗಿ ವಿಭಜನೆಯನ್ನು ಮಾಡಲ್ಪಟ್ಟದೆ. ಮೊದಲನೇ ಭಾಗವು ಯೇಸು ಯಾರು ಎಂಬುದಾಗಿ 1ನೇ ಅಧ್ಯಾಯದ 1ನೇ ವಚನದಿಂದ 51 ವಚನದವರೆಗೆ ಓದಿ ಗ್ರಹಿಸುತ್ತೇವೆ. 2ನೇ ಭಾಗವು ಯೇಸುವಿನ 7 ಅದ್ಭುತ ಕಾರ್ಯಗಳನ್ನು 2ನೇ ಅಧ್ಯಾಯ ಅದರ 1ನೇ ವಚನದಿಂದ 11ನೇ ಅಧ್ಯಾಯದ 44 ವಚನದಲ್ಲಿ ತಿಳ್ಕೊಳ್ಳುತ್ತೇವೆ. ಇನ್ನು 3ನೇ ಭಾಗವು ಯೇಸುವಿನ ಅಂತಿಮ ದಿನಗಳು ಎಂಬುದಾಗಿ ಇದನ್ನು 11ನೇ ಅಧ್ಯಾಯದ 45ನೇ ವಚನದಿಂದ 19ನೇ ಅಧ್ಯಾಯ 42 ವಚನದವರೆಗೆ ಓದಿ ಗ್ರಹಿಸಿಕೊಳ್ಳುತ್ತೇವೆ. ಇನ್ನು 4ನೇ ಭಾಗವು ಯೇಸು ತನ್ನ ಹಿಂಬಾಲಕರಿಗೆ ದರ್ಶನ ಕೊಟ್ಟಂಥದ್ದು 20ನೇ ಅಧ್ಯಾಯದ 1ನೇ ವಚನದಿಂದ 21ನೇ ಅಧ್ಯಾಯ 25 ವಚನದವರೆಗೆ ಓದಿ ತಿಳ್ಕೊಳ್ಳುತ್ತೇವೆ. ಹೀಗೆ 4 ಭಾಗವಾಗಿ ವಿಭಜನೆಯನ್ನು ಮಾಡಲ್ಪಟ್ಟದೆ. ಈ 21 ಅಧ್ಯಾಯಗಳನ್ನು 878 ವಚನಗಳನ್ನು ನಿಮ್ಮ ನೆನಪಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಮೊದಲನೇ ದೇವರನ್ನು ಧ್ಯಾನಿಸಿ ನೋಡುವಾಗ ಯೇಸು ಸ್ವಾಮಿನ ಅವತಾರ ಎತ್ತಿ ಲೋಕಕ್ಕೆ ಬಂದಿರುವಂಥದ್ದು. 2ನೇ ಅಧ್ಯಾಯದಲ್ಲಿ ಕಾನಾ ಊರಿನ ಮದುವೆಯಲ್ಲಿ ಸ್ವಾಮಿ ನೀರನ್ನು ದ್ರಾಕ್ಷರಸ ಮಾಡಿರುವಂಥದ್ದು. 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ನೀನು ಹೊಸದಾಗಿ ಹುಟ್ಟದೆ ಹೋದರೆ ದೇವರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ಸಾರಿ ಹೇಳಿದ್ದು. 4ನೇ ಅಧ್ಯಾಯದಲ್ಲಿ ಸಮಾರದ ಸ್ತ್ರೀಯೊಂದಿಗೆ ಸಂಭಾಷಣೆ ಮಾಡಿರುವಂಥದ್ದು. 5ನೇ ಅಧ್ಯಾಯದಲ್ಲಿ 38 ವರ್ಷದ ರೋಗಿಗೆ ನಿನ್ನ ಹಾಸಿಗೆ ಎತ್ತುಕೊಂಡು ನಡೆ ಎಂದು ಹೇಳಿರುವಂಥದ್ದು. 6ನೇ ಅಧ್ಯಾಯದಲ್ಲಿ ಸ್ವಾಮಿ 5,000 ಜನರಿಗೆ ಊಟ ಬಡಿಸಿ ಸಂತೃಪ್ತಿಪಡಿಸಿರುವಂಥ ಚಿತ್ರಣ. 7ನೇ ಅಧ್ಯಾಯದಲ್ಲಿ ಪರ್ಣಶಾಲೆಗಳ ಉತ್ಸವವನ್ನು ಕುರಿತು. 8ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಭಿಚಾರಣಿ ಹೆಣ್ಣು ಮಗಳನ್ನು ಮಾನಸಾಂತರಪಡಿಸಿ ಇರುವಂಥದ್ದು. 9ನೇ ಅಧ್ಯಾಯದಲ್ಲಿ ಒಬ್ಬ ಹುಟ್ಟು ಕುರುಡನಿಗೆ ಕಣ್ಣನ್ನು ಕೊಟ್ಟಿರುವಂಥದ್ದು. 10ನೇ ಅಧ್ಯಾಯದಲ್ಲಿ ನಾನೇ ಕುರುಬನೆಂತೇಳಿ ಸಾರಿ ಹೇಳಿರುವಂಥದ್ದು. 11ನೇ ಅಧ್ಯಾಯದಲ್ಲಿ ಸತ್ತ ಲಾಜರನನ್ನು ಎಬ್ಬಿಸಿರುವಂಥದ್ದು. 12ನೇ ಅಧ್ಯಾಯದಲ್ಲಿ ಪಸ್ಕ ಹಬ್ಬವನ್ನು ಆಚರಣೆ ಮಾಡಿರುವಂಥದ್ದು. ಇನ್ನು 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಿರುವಂಥದ್ದು. 14ನೇ ಅಧ್ಯಾಯದಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ ಅಂತ ಹೇಳಿ ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದೇನೆ ಅಂತೇಳಿ ಸಾರಿ ಹೇಳಿರುವಂಥದ್ದು. 15ನೇ ಅಧ್ಯಾಯದಲ್ಲಿ ನಾನೇ ದ್ರಾಕ್ಷಿ ತೋಟವಾಗಿದ್ದೇನೆ ಎಂಬುದಾಗಿ ಆತನು ಪ್ರಬೋಧಿಸಿರುವಂಥದ್ದು. 16ನೇ ಅಧ್ಯಾಯದಲ್ಲಿ ಯೇಸು ತನ್ನ ಹಿಂಬಾಲಕರಿಗೆ ಬರುವಂಥ ಹಿಂಸೆಗಳ ಮಧ್ಯದಲ್ಲಿ ಹಿಂಜರಿಯದೆ ಧೈರ್ಯದಿಂದಿರಬೇಕಂತೇಳಿ ಬೋಧಿಸಿರುವಂಥದ್ದು. ಇನ್ನು 17ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗಾಗಿ ಮತ್ತು ಆತನ ಭಕ್ತರಿಗಾಗಿ ಪ್ರಾರ್ಥನೆ ಮಾಡಿರುವಂಥದ್ದು. 18ನೇ ಅಧ್ಯಾಯದಲ್ಲಿ ಇಸ್ಕರಿಯೋತನು ಯೇಸುವನ್ನು ವೈರಿಗಳಿಗೆ ಹಿಡುಕೊಟ್ಟಂಥದ್ದು. 19ನೇ ಅಧ್ಯಾಯದಲ್ಲಿ ಪಿಲಾತನು ಯೇಸುವಿಗೆ ಮರಣದಂಡನೆ ವಿಧಿಸಿದ್ದು. 20ನೇ ಅಧ್ಯಾಯದಲ್ಲಿ ಯೇಸುವಿನ ಪುನರುತ್ಥಾನ. 21ನೇ ಅಧ್ಯಾಯದಲ್ಲಿ ಸ್ವಾಮಿ ಗಲಿಲಾಯ ಸಮುದ್ರ ತೀರದಲ್ಲಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂಥದ್ದು. ಹೀಗೆ 21 ಅಧ್ಯಾಯಗಳು 878 ವಚನಗಳ ಸಾರಾಂಶವು ಹೀಗೆ ಇದೆ. ಇಡೀ ಸುವಾರ್ತೆಗೆ ಮೂಲ ತಿರುಳು ಯೇಸು ಸ್ವಾಮಿ ಒಬ್ಬ ದೇವಕುಮಾರನು ಮತ್ತು ಯೇಸುವಿನ ದೈವತ್ವ ಕಾರ್ಯವನ್ನು ಕುರಿತು ಪ್ರಕಟಗೊಳಿಸುವುದನ್ನು ನಾವಿಲ್ಲಿ ನೋಡುತ್ತೇವೆ. ಪ್ರಿಯರೇ, ಗಮನಿಸಿ ನೋಡುವಾಗ ನಾವು 2ನೇ ಓದುವಾಗ ಯೇಸು ಸ್ವಾಮಿ ಕಾನಾ ಊರಿನ ಒಂದು ಮದುವೆಗೆ ಆಹ್ವಾನಿಸಲ್ಪಟ್ಟರು. ಆತನು ತಾಯಿಯೊಂದಿಗೂ ಮತ್ತು ತನ್ನ ಶಿಷ್ಯರೊಂದಿಗೆ ಆ ಒಂದು ಮದುವೆಗೆ ಹೊರಟನು. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಮದುವೆಯಲ್ಲಿ ದ್ರಾಕ್ಷರಸದ ಕೊರತೆ ಬರುತ್ತದೆ. ಆವಾಗ ಅವರು ಯೇಸುವಿನ ತಾಯಿ ಬಳಿಯಲ್ಲಿ ಬಂದು ಕೇಳ್ತಾರೆ, ನಿನ್ನ ಮಗನು ದೇವರಿಂದ ಕಳಿಸಲ್ಪಟ್ಟವನು, ಮೆಸ್ಸಿಯನು ರಕ್ಷಕನಾಗಿದ್ದಾನೆ. ನಮ್ಮ ಮದುವೆಯಲ್ಲಿ ದ್ರಾಕ್ಷರಸದ ಕೊರತೆ ಇದೆ,
ಆತನಿಂದ ಏನಾದರೂ ಮಾಡಲು ಹೇಳು ಎಂಬುದಾಗಿ ತಾಯಿ ಹತ್ರ ವಿನಂತಿಸಿಕೊಳ್ತಾರೆ. ಆಗ ತಾಯಿ ಬಂದು ಕೇಳ್ತಾಳೆ, ಈ ಮದುವೆಯಲ್ಲಿ ದ್ರಾಕ್ಷರಸ ಕೊರತೆಯಿದೆ, ಏನಾದರೂ ಮಾಡು ಎಂಬುದಾಗಿ. ಆವಾಗ ಸ್ವಾಮಿ ಕೊಟ್ಟ ಉತ್ತರ ಏನು? ಅಮ್ಮ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ತಿರುಗಿ ಕೇಳ್ತಾರೆ, ಏನು ಹೇಳಿದರು ಸ್ವಾಮಿ ಎಂದಾಗ ಹಾಗಾಗಿ ಹೇಳಿದ್ದೇನೆಂದರೆ, ಆತನು ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ ಎಂಬುದಾಗಿ. ಆತನು ಏನು ಹೇಳುವನೋ ಅದನ್ನೇ ಮಾಡಿರಿ ಅಂತೇಳಿ. ಈಗೊತ್ತು ಜನ ದೇವ್ರ ಬಳಿಗೆ ಬರಲಿಕ್ಕೆ ಮಧ್ಯವರ್ತಿಗಳಿಂದ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಧ್ಯವರ್ತಿಗಳ ಅವಶ್ಯಕತೆಗಳಿಲ್ಲ. ಈಗ ನಾವು ನೇರವಾಗಿ ದೇವರನ್ನು ಕೂಗಬಹುದು ಅಂತ. ಆತನು ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ ಎನ್ನುವಂಥದ್ದು. ಆ ಕೆಲಸಗಾರರಿಗೆ ಏನು ಹೇಳ್ತಾರೆ? ಕೇಳ್ತಾರೆ, ಗುರುವೇ ನಮಗೆ ದ್ರಾಕ್ಷರಸ ಬೇಕು ಅಂತ ಕೇಳಿದಾಗ ಸ್ವಾಮಿ ಕೊಟ್ಟಂಥ ಉತ್ತರ, ನೀವು ಬಾನಲಿಗಳಲ್ಲಿ ನೀರುಗಳನ್ನು ತುಂಬ್ರಿ ಅಂತ. ಇವರು ಕೇಳಿದು ದ್ರಾಕ್ಷರಸ, ಅವ್ರು ಹೇಳಿದು ನೀರುಗಳನ್ನು ತುಂಬ್ರಿ ಅಂತ. ಎಷ್ಟು ಆಶ್ಚರ್ಯಕರವಾಗಿ ಕಾಣುತ್ತದಲ್ಲವೋ ಅಂತ. ನೀರು ತುಂಬುವುದಾದರೆ ನಿಮ್ಮ ಬಳಿಗೆ ಬರಬೇಕು ಯಾಕೆ? ಇಲ್ಲಿ ಬೇಕಾದಷ್ಟು ನೀರಿನ ಅನುಕೂಲತೆ ಇದೆ, ನಾವು ಅದನ್ನು ಬರೆಸಿಕೊಳ್ಳಬಹುದಿತ್ತು, ಪ್ರಶ್ನೆ ಮಾಡಬಹುದಿತ್ತು. ಆದರೆ ಯಾವ ಪ್ರಶ್ನೆಯನ್ನು ಮಾಡಲಿಲ್ಲ. ಯೇಸುವಿನ ಮಾತಿನಂತೆ ಬಾನಲಿಯಲ್ಲಿ ನೀರುಗಳನ್ನು ತುಂಬಿದರು ಅಂತ. ಒಬ್ಬ ಮನುಷ್ಯ ತನ್ನ ಕೊರತೆಯನ್ನು ನೀಗಿಸಲ್ಪಡಬೇಕು, ತನ್ನ ಅವಮಾನ ನೀಗಲ್ಪಡಬೇಕಂದ್ರೆ ದೇವರ ಪಾದದ ಬಳಿಗೆ ಬರ್ತಕ್ಕಂಥ ವ್ಯಕ್ತಿಯಲ್ಲಿ ಸಂಶಯ ಇರಬಾರದು ಅಂತ. ದೇವರು ಏನು ಹೇಳ್ತಾರೋ ಅದನ್ನು ಮಾಡಬೇಕು, ಅದಕ್ಕೆ ಮರುಪ್ರಶ್ನೆಗಳನ್ನು ಹಾಕಬಾರದು ಅಂತ. ಇವರು ಕೇಳಿದು ದ್ರಾಕ್ಷರಸ, ಸ್ವಾಮಿ ಹೇಳಿದ್ದು ನೀರು ತುಂಬುರಿ ಅಂತ. ಆದರೂ ಮರು ಮಾತನಾಡಲಿಲ್ಲ. ಕೆಲಸಗಾರರು ನೀರು ತುಂಬಿದರು. ನೀರು ತುಂಬುವುದು ಕೆಲಸಗಾರರದು, ನೀರಿಗೆ ದ್ರಾಕ್ಷರಸ ಮಾಡೋದು ದೇವರದು ಎಂಬುದಾಗಿ. ಪ್ರಿಯರಲ್ಲಿ ನಾವು ಕಾಣುತ್ತೇವೆ, ನಮ್ಮ ಜೀವನದಲ್ಲಿ ಅನೇಕ ಹೋರಾಟಗಳು, ಸಮಸ್ಯೆಗಳು ಏನಿರಬಹುದು, ಅದನ್ನು ನಾವು ಪತ್ತೆ ಹಚ್ಚಿ ತಿಳ್ಕೊಳ್ಬೇಕು. ಕಾನಾವೂರಿನ ಮದುವೆಯಲ್ಲಿ ದ್ರಾಕ್ಷರಸ ಕಡಿಮೆ ಎಂಬುದಾಗಿ ಅವರು ಗ್ರಹಿಸಿಕೊಂಡರು. ಯೇಸುವಿನ ಹತ್ರ ಕೇಳಿದರು, ಆತ ನೀರನ್ನು ದ್ರಾಕ್ಷರಸವಾಗಿ ಮಾಡಿಕೊಟ್ರು. ಸ್ವಾಮಿಯ ಮಾತು ಕೇಳುವುದರಿಂದ ನೀರು ದ್ರಾಕ್ಷರಸವಾಗಿ ಮಾರ್ಪಟ್ಟಿತ್ತು. ಸ್ವಾಮಿಯ ಮಾತಿನಲ್ಲಿ ದೊಡ್ಡ ಪ್ರತಿಫಲ ಇದೆ. ಒಂದು ವೇಳೆ ದ್ರಾಕ್ಷರಸ ಕಡಿಮೆ ಬಿದ್ದರೆ, ಅದನ್ನು ಜನರಿಗೆ ಭರಿಸದೆ ಹೋದರೆ ಅವರ ಕುಟುಂಬದ ಮರ್ಯಾದೆ ಬೀದಿ ಪಾಲಾಗಿ ಹೋಗ್ತಿತ್ತು. ಊಟ ಕಡಿಮೆ ಬಿದ್ದರೆ ಅದನ್ನು ಬೇಗ ಬಡಿಸಲಿಕ್ಕೆ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಇದೆ. ದ್ರಾಕ್ಷರಸ ಕಡಿಮೆ ಬಿದ್ದರೆ ಅದನ್ನು ಬೇಗ ಸಿದ್ಧ ಮಾಡೋಕ್ಕಾಗೋದಿಲ್ಲ, ಅನೇಕ ದಿನಗಳು ಹಿಡಿತವೆ ಅಂತ. ಆವಾಗ ಕುಟುಂಬದ ಮರ್ಯಾದೆ ಬೀದಿ ಪಾಲಾಗ್ತದೆ ಅಂತ. ಯಹೂದ್ಯರ ಶುದ್ಧಾಚಾರದ ಪ್ರಕಾರ ಊಟ ಆದ ಮೇಲೆ ದ್ರಾಕ್ಷರಸವನ್ನು ಕೊಡಬೇಕು ಅಂತ. ಇಸ್ರೇಲ್ ದೇಶದಲ್ಲಿ ನೀರಿನ ಕೊರತೆ ಇದ್ದ ಕಾರಣ ಊಟ ಆದ ಮೇಲೆ ದ್ರಾಕ್ಷರಸ ಕೊಡುವಂಥ ಪದ್ಧತಿಯೂ ಇತ್ತು. ಹೀಗಾಗಿ ಗಮನಿಸುವಾಗ ಆ ದ್ರಾಕ್ಷರಸನೇ ಕಡಿಮೆ ಬಿತ್ತು. ಆಗ ಅವರ ಗೌರವ ಬೀದಿ ಪಾಲಾಗುವಂಥದ್ದು. ಆದರೆ ಯೇಸುವಿನ ಮಾತಿನಂತೆ ನಡ್ಕೊಂಡಾಗ ಅವರ ಗೌರವ ಉಳಿಯಿತು. ಅಗೌರವವನ್ನು ಹೋಗಿ ಗೌರವದ ಕಡೆಗೆ ಬಂದರು. ಅವಮಾನಕ್ಕೆ ಒಳಗಾಗದಂತೆ ಮಾನಸ್ಥರಾಗಿ ಉಳಿದರು. ಗಮನಿಸ್ತೇವೆ, ನಾವು ಒಂದು ವೇಳೆ ದೇವರ ಮಾತು ಕೇಳುವುದಾದರೆ ನಾವು ಅವಮಾನದಿಂದ ಪಾರಾಗಿ ಮಾನದ ಕಡೆಗೆ ಬರ್ತೇವೆ. ದೇವರ ಮಾತು ಕೇಳುವುದರಿಂದ ನೀರನ್ನು ದ್ರಾಕ್ಷರಸವಾಗಿ ಮಾಡಿಕೊಂಡರು. ದೇವರ ಮಾತು ಕೇಳುವುದರಲ್ಲಿ ದೊಡ್ಡ ಪ್ರತಿಫಲ ಇದೆ. ಅನೇಕರು ದೇವರ ಮಾತು ಕೇಳುವುದಿಲ್ಲ, ಮನುಷ್ಯರ ಮಾತು ಕೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಅನೇಕ ಸಾರಿ ಪ್ರತಿಫಲವನ್ನು ಕಾಣದೆ ನಿರಾಶೆಯಲ್ಲಿ ಜೀವನವನ್ನು ಮಾಡ್ತಾರೆ. ಆದರೆ ಇಲ್ಲಿ ಗಮನಿಸುವಂಥದ್ದು, ಕಾನಾವೂರಿನ ಮದುವೆ ತಿಳ್ಕೊಳ್ಳುವಂಥದ್ದು, ದೇವರ ಮಾತು ಕೇಳುವಾಗ ಪ್ರತಿಫಲವನ್ನು ಅನುಭವಿಸಿದರು. ಹಾಗೆ ಇನ್ನೊಬ್ಬ ವ್ಯಕ್ತಿ ನಿಮ್ಮ ನೆನಪಿಗೆ ತರುವುದಾದರೆ, ಅದೇ 5ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ 38 ವರ್ಷದೊಬ್ಬ ರೋಗಿ ನರಳುತ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿ ಆತನಿಗೆ ಹೇಳ್ತಾರೆ, ನಿನ್ನ ಹಾಸಿಗೆತ್ತುಕೊಂಡು ನಡೆ ಎಂಬುದಾಗಿ ಹೇಳ್ತಾರೆ. ಹಾಸಿಗೆತ್ತುಕೊಂಡು ನಡೆಯುವಷ್ಟು ಸಾಮರ್ಥ್ಯ ನನಗಿದ್ರೆ ನಾನು ಯಾಕೆ 38 ವರ್ಷದಲ್ಲಿ ಬಿದ್ದುಕೊಂಡಿರ್ತಿದೆ ಅಂತೇಳಿ ಪ್ರಶ್ನೆ ಮಾಡಬಹುದಿತ್ತು. ಆದರೆ ಆತನು ಯಾವ ಮಾತನಾಡಲಿಲ್ಲ. ಯೇಸು ಸ್ವಾಮಿ ಹೇಳಿದಂತೆ ಹಾಸಿಗೆ ಎತ್ತುಕೊಂಡು ನಡಿಲಿಕ್ಕೆ ಪ್ರಯತ್ನ ಪಟ್ಟನು. ಆತನು ಸೌಖ್ಯವನ್ನು ಕಂಡುಕೊಂಡನು. ದೇವರ ಮಾತು ಯಾರು ಕೇಳ್ತಾರೋ ಅವರು ಸೌಖ್ಯಕ್ಕೆ ಪಾಲುಗಾರರಾಗ್ತಾರೆ. 38 ವರ್ಷದ ರೋಗಿಯೇ
ದೇವರ ಮಾತು ಕೇಳಿದ, ನಡೆದಾಡಲು ಬಲವನ್ನು ಕಂಡುಕೊಂಡನು. ಹಾಗೆ ನಾವು 9ನೇ ವಚನಕ್ಕೆ ನೋಡುವಾಗ ಹುಟ್ಟು ಕುರುಡನೇ ಹೇಳ್ತಾನೆ, ಕಣ್ಣು ಬೇಕಂತ ಕೇಳಿದಾಗ ಸ್ವಾಮಿ ಹೇಳ್ತಾರೆ, ನೀನು ನೆಲಕ್ಕೆ ಉಗುಳಿ ಆ ಮಣ್ಣನ್ನು ಕೆಸರು ಮಾಡಿ ಕಣ್ಣಿಗೆ ಹಚ್ಕೋ ಅಂತ, ಸಿಲ್ವ ಕೊಳಕ್ಕೆ ಹೋಗು ಅಂತ. ದೇವರ ಮಾತು ಕೇಳಿ ಸಿಲ್ವ ಕೊಳಕ್ಕೆ ಹೋದನು, ಆತನ ಕಣ್ಣುಗಳನ್ನು ಪಡೆದುಕೊಂಡನು. ದೇವರ ಮಾತು ಕೇಳುವುದರಿಂದ ಆತನಿಗೆ ಕಣ್ಣು ಬಂದವು. ದೇವರ ಮಾತು ಕೇಳುವುದರಿಂದ 38 ವರ್ಷದ ರೋಗಿ ಎದ್ದು ನಡೆದಾಡಿದನು. ದೇವರ ಮಾತು ಕೇಳುವುದರಿಂದ ನೀರು ದ್ರಾಕ್ಷರಸ ಮಾಡಿಕೊಂಡರು. ದೇವರ ಮಾತು ಕೇಳೋದು ಬಹಳ ಮುಖ್ಯ. 11ನೇ ಭಾಗದಲ್ಲಿ ಗಮನಿಸುವಾಗ ಲಾಜರನಿಗೆ ಹೇಳ್ತಾರೆ, ಸ್ವಾಮಿ ಏನು ಹೇಳ್ತಾರೆ ಮಾರ್ತಮ್ಮನ ಹೇಳವರಿಗೆ, ಸಮಾಧಿಗೆ ಮುಚ್ಚಿದ ಕಲ್ಲನ್ನು ತೆಗೀರಿ ಅಂತ. 11:38 ಕಲ್ಲು ತೆಗೆಯುವುದು ಶಿಷ್ಯರ ಕೆಲಸ, ಲಾಜರಿಗೆ ಎಬ್ಬಿಸುವುದು ದೇವರ ಕೆಲಸ. ದೇವರ ಮಾತನ್ನು ಕೇಳಿ ಕಲ್ಲು ತೆಗೆದರು, ಲಾಜರನ ಜೀವಂತವಾಗಿ ಕಂಡುಕೊಂಡರು. ಸತ್ತು ಹೋಗಿ 4 ದಿನ ಆಯಿತು. ಕಲ್ಲು ತೆಗೆದು ಏನು ಲಾಭ ಅಂತೇಳಿ ಪ್ರಶ್ನೆ ಮಾಡಲಿಲ್ಲ. ದೇವರ ಮಾತಿನಂತೆ ಕಲ್ಲು ತೆಗೆದರು, ಸತ್ತ ಲಾಜರನನ್ನು ತಿರುಗಿ ಪಡ್ಕೊಂಡರು. ಲಾಜರಿಗೆ ಎಬ್ಬಿಸುವುದು ದೇವರ ಕೆಲಸ, ಕಲ್ಲು ತೆಗೆಯುವುದು ಶಿಷ್ಯರ ಕೆಲಸ. ದೇವರ ಮಾತು ಕೇಳುವುದರಲ್ಲಿ ದೊಡ್ಡ ಲಾಭವೇ ಸರಿ. ಗಮನಿಸ್ತೇವೆ, ಹಳೆ ಒಡಂಬಡಿಕೆ ಭಾಗದ ಚರಿತ್ರೆಗೆ ಬರುವುದಾದರೆ 2ನೇ ವರ್ಷಗಳ ಪುಸ್ತಕ 4ನೇ ಅಧ್ಯಾಯ 6-7 ವಚನ ಓದಿ ನೋಡುವಾಗ, ಒಬ್ಬ ಪ್ರವಾದಿ ಮಂಡಳಿ ಹೆಂಡತಿಯು ತನ್ನ ಗಂಡನನ್ನು ಕಳಕೊಂಡು ಸಾಲದ ದೆಸೆಯಿಂದ ದೇವರ ಮನುಷ್ಯನಾದ ಎಲಿಷನ ಹತ್ರ ಬಂದು ಕೇಳ್ತಾರೆ, ನನ್ನ ಗಂಡ ಸಾಲ ಮಾಡಿ ತೀರಿ ಹೋಗಿದ್ದಾನೆ, ಸವಕಾರ ಬಂದು ನನ್ನಿಬ್ಬರು ಮಕ್ಕಳನ್ನು ದಾಸನಾಗಿ ತಗೊಂಡು ಹೋಗ್ತಿದ್ದಾನೆ, ನಾನೇನು ಮಾಡಲಿ? ಆಗ ದೇವರ ಮನುಷ್ಯ ಹೇಳ್ತಾನೆ, ನಿನ್ನ ಮನೇಲಿ ಏನಿದೆ? ಮುಗೆ ಎಣ್ಣೆ ಇದೆ ಅಂತ, ಅಷ್ಟೇ ಸಾಕು. ನಿನ್ನ ಪಕ್ಕದ ಮನೆ ಹತ್ರ ಹೋಗಿ ಪಾತ್ರೆಗಳನ್ನು ಕೇಳಿ ಪಡ್ಕೊ ಅಂತ ಹೇಳ್ತಾರೆ. ಹಾಗೆ ತಗೊಂಡು ಬರ್ತಾರೆ. ನಿನ್ನಲ್ಲಿ ಮೊಗೆ ಎಣ್ಣೆ ಇದೆಯಲ್ಲ, ಅದನ್ನು ಪಾತ್ರೆ ಒಳಗಡೆ ಹಾಕು ಅಂತ ಹೇಳ್ತಾರೆ. ದೇವರ ಮನುಷ್ಯನ ಮಾತಿನಂತೆ ತನ್ನಲ್ಲಿದ್ದ ಮೊಗೆ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹಾಕಿದಳು. ಎಲ್ಲ ಪಾತ್ರೆಗಳು ತುಂಬಿ ಹೋದವು. ಆಕೆ ಸಾಲದಿಂದ ಪಾರಾಗಿ ಸಮೃದ್ಧಿ ಕಡೆಗೆ ಬಂದಳು. ದೇವರ ಮಾತು ಕೇಳುವುದರಿಂದ ಸಾಲವು ನೀಗಲ್ಪಡುತ್ತದೆ. ಹಾಗಾದರೆ ಗಮನಿಸ್ತೇವೆ, ದೇವರ ಮಾತು ಕೇಳುವುದರಲ್ಲಿ ದೊಡ್ಡ ಪ್ರತಿಫಲ ಇದೆ. ಸಾಲದಿಂದ ಪಾರಾಗಿ ಸಮೃದ್ಧಿ ಕಡೆಗೆ ಬಂದಳು ಅಂತ. ಅದೇ 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ ಅದರ 10 ವಚನ ಓದಿ ನೋಡುವಾಗ, ನಾಮನನ ಕುಷ್ಠರೋಗದಲ್ಲಿದ್ದನು, ಸೇನಾಧಿಪತಿಯಾಗಿದ್ದನು. ಆತನು ಎಲಿಷ ಪ್ರವಾದಿ ಬಳಿಗೆ ಹೋಗ್ತಾನೆ. ಆ ಪ್ರವಾದಿ ಏನು ಹೇಳ್ತಾನೆ? ನೀನು ಯೋರ್ದಾನ್ ಹೊಳೆಗೆ ಹೋಗು, ಮುಣುಗು ಅಂತ ಹೇಳ್ತಾರೆ. ಈ ನಾಮನೆಷ್ಟು ಹೊಳೆಗಳು ನೋಡಿದವನು, ಆದರೆ ಯೋರ್ದಾನ್ ಹೊಳೆಗೆ ಹೋಗೋದು ನಾಮನನ ಕೆಲಸ, ರೋಗವಾಸಿ ಮಾಡೋದು ದೇವರ ಕೆಲಸ. ದೇವರ ಮನುಷ್ಯನ ಮಾತು ಕೇಳಿದನು, ಅವನು ಕುಷ್ಠರೋಗದಿ ಮುಕ್ತನಾದನು. ಯಾರು ದೇವರ ಮಾತನ್ನೇ ಕೇಳುತ್ತಾರೋ ಅವರ ಆಶೀರ್ವಾದಕ್ಕೆ ಪಾಲುಗಾರರಾಗ್ತಾರೆ. ದೇವರ ಮಾತು ಕೇಳೋದ್ರಲ್ಲಿ ದೊಡ್ಡ ಲಾಭವೇ ಸರಿ. ಹಾಗಾದರೆ ಗಮನಿಸೋಣ, ನಾವು ಮನುಷ್ಯರ ಮಾತು ಕೇಳಲಿಕ್ಕೆ ಹೊರಟಿದ್ದೇವೆ. ಅಷ್ಟೊಂದು ಪ್ರತಿಫಲವನ್ನು, ಆಶೀರ್ವಾದವನ್ನು ಅನುಭವಿಸಲು ಸಾಧ್ಯವಿಲ್ಲ. ಯಾಕೆ? ಅವರೇ ಆಶೀರ್ವಾದ ಹೊಂದಿರಲ್ಲ, ಅವರೇ ಸಮಾಧಾನದಲ್ಲಿರುವುದಿಲ್ಲ. ನಮಗೆಲ್ಲಿ ಸಮಾಧಾನ ಕೊಡಬಲ್ಲರು? ಅವರೇ ಸಮಸ್ಯೆಲಿರ್ತಕ್ಕಂಥವರು ನಮ್ಮ ಸಮಸ್ಯೆನ ಹೇಗೆ ಪರಿಹಾರ ಮಾಡಬಲ್ಲರು? ಅವರೇ ಕೊರತೆಯಲ್ಲಿರ್ತಕ್ಕಂಥವರು ನಮ್ಮ ಕೊರತೆನ ಹೇಗೆ ನೀಗಿಸಬಲ್ಲರು? ಅದರಿಂದ ನಾವು ಗಮನಿಸೋಣ, ದೇವರ ಮಾತು ಕೇಳುವುದರಲ್ಲಿ ದೊಡ್ಡ ಲಾಭ ನಮಗಿದೆ. ಯಾರು ದೇವರ ಮಾತುಗಳನ್ನು ಕೇಳುತ್ತಾರೋ ಅವರ ಆಶೀರ್ವಾದಕ್ಕೆ ಪಾಲುಗಾರರಾಗ್ತಾರೆ. ದೇವರ ಯೆಹೋಶುವನಿಗೆ ಹೇಳ್ತಾನೆ, ನೀನು ಯೆರಿಕೋ ಪಟ್ಟಣ ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಅಲ್ಲಿ 7 ಸುತ್ತು ಸುತ್ತಬೇಕಂತ ಹೇಳ್ತಾರೆ. ದೇವದೂತನ ಹೇಳಿದಾಗ 7 ಸುತ್ತು ಸುತ್ತುವುದು ಇಸ್ರಾಯೇಲರ ಕೆಲಸ, ಭದ್ರವಾದ ಗೋಡೆ ಕೆಡುವುದು ದೇವರ ಕೆಲಸ. ಹಾಗಾದರೆ ಗಮನಿಸುವಂಥದ್ದು, ಯಾರು ದೇವರ ಮಾತುಗಳನ್ನು ಕೇಳುತ್ತಾರೋ ಅವರು ಜಯಕ್ಕೆ ಪಾಲುಗಾರರು.
ಹಾಗಾಗಿ ದೇವರ ಮಾತನ್ನು ಕೇಳಿ ಎರಿಕೋ ಗೋಡೆ ಸುತ್ತಲೂ ಸುತ್ತುತ್ತಾರೆ, ಭದ್ರವಾದ ಗೋಡೆ ಕೆಡವಲ್ಪಡುತ್ತದೆ. ಆಗ ನಾವು ಗಮನಿಸುವಂಥದ್ದು, ನಾವು ಒಂದು ವೇಳೆ ದೇವರ ಮಾತು ಕೇಳುವುದಾದರೆ ನಮ್ಮ ಮುಂದೆ ಎಂಥದೇ ಕಠಿಣವಾದ ಪರಿಸ್ಥಿತಿ, ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ, ನಮ್ಮ ಸಮಸ್ಯೆಗಳು ನಮಗಿಂತಲೂ ಉದ್ದವಾದರೂ, ನಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರ ಮಾತು ಕೇಳುವುದಾದರೆ ಅವೆಲ್ಲವೂ ನಮ್ಮಿಂದ ನೀಗಲ್ಪಡುತ್ತದೆ. ಅದರಿಂದ ನಾವು ಗಮನಿಸೋಣ. ಅಂದು ಇಸ್ರಾಯೇಲರು ಯೆರಿಕೋ ಗೋಡೆ ಸುತ್ತಿದ್ರು, ದೇವರ ಮಾತಿನಂತೆ ಬಲಿಷ್ಠವಾದ ಗೋಡೆಯನ್ನು ಕೆಡವಿ ಹಾಕಲ್ಪಟ್ಟಿತ್ತು. ನಿರ್ಜೀವ ಗೋಡೆಯನ್ನು ಕೆಡವಲ್ಪಟ್ಟಂಥ ದೇವರ ಮಾತು ಇವತ್ತು ನಮ್ಮ ಪರಿಸ್ಥಿತಿಗಳನ್ನು ಕೆಡವಿ ಹಾಕಲಾಗುವುದಿಲ್ಲವೋ? ಸಜೀವ ಮಾನವರಾದ ನಮ್ಮ ಪರಿಸ್ಥಿತಿಗಳ ಬದಲಾಯಿಸಲು ದೇವರಿಗೆ ಅಸಾಧ್ಯವೋ? ಯಾವುದೋ ಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯ. ಅದರಿಂದ ನಾವು ಗಮನಿಸೋಣ, ದೇವರ ಮಾತನ್ನು ಕೇಳಬೇಕು. ದೇವರ ಮಾತು ಕೇಳುವುದರಿಂದ ಬಲಿಷ್ಠವಾದ ಗೋಡೆಯನ್ನು ಕೆಡವಿ ಅದನ್ನು ಸ್ವಾಧೀನ ಮಾಡಿಕೊಂಡರು. ದೇವರ ಮಾತು ಕೇಳುವುದರಿಂದ ಕುಷ್ಠರೋಗದಿಂದ ನಾಮುನಿ ಮುಕ್ತನಾದನು. ದೇವರ ಮಾತು ಕೇಳುವುದರಿಂದ ವಿಧವೆ ಸಾಲದಿಂದ ಪಾರಾಗಿ ಸಮೃದ್ಧಿ ಕಡೆಗೆ ಬಂದಳು. ದೇವರ ಮಾತು ಕೇಳಿದಂಥ ಶಿಷ್ಯರು ಸತ್ತ ಲಾಜರನ್ನು ತಿರುಗಿ ಪಡೆದುಕೊಂಡರು. ದೇವರ ಮಾತನ್ನು ಕೇಳಿದಂಥ ಕುರುಡನು ಕಣ್ಣುಗಳನ್ನು ಪಡೆದುಕೊಂಡನು. ದೇವರ ಮಾತನ್ನು ಕೇಳಿದಂಥ 38 ವರ್ಷದ ರೋಗಿ ತನ್ನ ಸೌಖ್ಯವನ್ನು ಕಂಡನು. ದೇವರ ಮಾತನ್ನು ಕೇಳಿದಂಥ ಕಾನಾ ಊರಿನಲ್ಲಿ ನೀರನ ದ್ರಾಕ್ಷರಸ ಮಾಡಿಕೊಂಡರು. ಅದರಿಂದ ಪ್ರಿಯ ದೇವ ಜನರೇ, ನಾವು ದೇವರ ಮಾತನ್ನು ಕೇಳೋಣ. ದೇವರ ಮಾತಿನಲ್ಲಿ ದೊಡ್ಡ ಪ್ರತಿಫಲ ಇದೆ. ಮನುಷ್ಯರ ಮಾತಿನಷ್ಟು ಪ್ರತಿಫಲವಿಲ್ಲ. ಅದಕ್ಕೆ ಹೇಳುದು, ಹೂ ಒಣಗಿ ಹೋಗುತ್ತದೆ, ಹುಲ್ಲು ಬಾಡಿ ಹೋಗುತ್ತದೆ, ಕರ್ತನ ಮಾತು ಸದಾಕಾಲ ಇರುತ್ತದೆ ಅಂತ. ಹಾಗಾದರೆ ಸದಾಕಾಲ ಇರುವಂಥ ದೇವರ ಮಾತು ನಾವು ಕೈಗೊಂಡು ನಡೆಯುವುದಾದರೆ ನಾವು ಸದಾಕಾಲ ಸಂತೋಷದಿಂದ ಹರ್ಷದಲ್ಲಿ ಜೀವನ ಮಾಡ್ತೇವೆ. ನಾವೆಷ್ಟು ದಿನ ಭೂಮಿ ಮೇಲೆ ಇರ್ತೀವೋ ಅಷ್ಟು ದಿನ ಸಂತೋಷದಿಂದ ಬದುಕಬೇಕೆನ್ನುವಂಥ ಹಂಬಲ ಲವಲವಿಕೆ ಏನಾದರೂ ನಮ್ಮಲ್ಲಿ ಇರುವುದಾದರೆ ನಾವು ದೇವರ ಮಾತನ್ನೇ ಕೇಳಬೇಕು. ದೇವರ ಮಾತು ನಮ್ಮ ಜೀವನವನ್ನು ಬದಲಾಯಿಸ್ತದೆ. ಆದರೆ ದೇವರ ಮಾತನ್ನೇ ಕೇಳೋಣ. ನಮ್ಮ ಪೂರ್ವಿಕರು ಕಂಡಂಥ ಆಶೀರ್ವಾದಗಳನ್ನು ನಾವು ಕಂಡುಕೊಳ್ಳೋಣ. ಹಾಗಾಗಿ ದೇವರ ಮಾತನ್ನೇ ಕೇಳುತ್ತಾ ಮಾತಿನ ಪ್ರತಿಫಲವನ್ನು, ಆಶೀರ್ವಾದವನ್ನು ಅನುಭವಿಸಿ ಬಾಳುವುದಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ ಅಂತೇಳಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೇ, ಉತ್ಕೃಷ್ಟನು ಮಹೋನ್ನತನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೇ, ದೇವಾ, ನಿನ್ನ ಮಾತನ್ನೇ ಕೇಳುವಾಗ ನಮ್ಮ ಜೀವನಗಳು ಬದಲಾಗುತ್ತವೆ. ಕರ್ತನೆ, ನಾವು ಮನುಷ್ಯರ ಮಾತನ್ನೇ ಕೇಳಿ ಕಣ್ಣೀರಿನಲ್ಲಿ, ನಿರಾಶೆಯಲ್ಲಿ, ದುಃಖದಲ್ಲಿ ಹಾದು ಹೋಗುವುದಕ್ಕಿಂತ ನಮ್ಮ ನಿರ್ಮಾಣಿಕನು, ನಮ್ಮ ಸೃಷ್ಟಿಕರ್ತನಾಗಿರುವಂಥ ನಿನ್ನ ಮಾತನ್ನು ಕೇಳುವುದರ ಮೂಲಕ ನಿನ್ನಿಂದ ಬರುವಂಥ ಶ್ರೇಷ್ಠವಾದ ಆಶೀರ್ವಾದವನ್ನು ನಿಜ ಬದುಕಿನಲ್ಲಿ ಅನುಭವಿಸಿ ಬಾಳುವಂತೆ ನಿನ್ನ ಆತ್ಮನ ಬಲದಲ್ಲಿ ನಮ್ಮೆಲ್ಲರನ್ನು ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ. ಆಮೇನ್. ದೇವರು ನಮ್ಮೊಂದಿಗಿರಲಿ.